ನಮಸ್ಕಾರ ಕರ್ನಾಟಕ. ಇವತ್ತು ನಾನು ತಮ್ಮ ಎಲ್ಲರ ಗಮನವನ್ನು ಫೇಕ್ ಸರ್ಟಿಫಿಕೇಟ್, ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ಗಳ ಬಗ್ಗೆ ಒಂದು ತಾಜಾ ಉದಾಹರಣೆಯನ್ನು ಕೊಟ್ಟ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರಕ್ಕಾಗಿ ನಾನು ಮಾತನಾಡ್ತಾ ಇದ್ದೇನೆ. ಏನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಕೊಡ್ತಕ್ಕಂಥ ಒಂದೊಂದು ಗುಂಪುಗಳಿವೆ. ಆ ಗುಂಪುಗಳಿಂದ ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಟ್ಟು ಮುಂಚೂಣಿಯಲ್ಲಿ ಸಿಲೆಕ್ಷನ್ ಲಿಸ್ಟಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದು ನೌಕರಿ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಅವರು ಯಾರೂ ಬಹುತೇಕ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ಯಾರಿಗಾದರೂ ಅದು ಗೊತ್ತಾದರೆ ಇದು ಡುಪ್ಲಿಕೇಟ್ ಕೊಟ್ಟಿದ್ದಾನೆ ಇವನು ಅಂತ ಗೊತ್ತಾದರೆ RTIನಲ್ಲಿ ಕೇಳಿದರೆ ಅದು ವೈಯಕ್ತಿಕ ಮಾಹಿತಿ ಕೊಡೋ ಹಾಗಿಲ್ಲ. ಮತ್ತು ಒಂದು ಈ ಡುಪ್ಲಿಕೇಟ್ ಸರ್ಟಿಫಿಕೇಟ್ ನಡೆಯುವುದು ಬಹುತೇಕ ಕೆಲವು ಅಧಿಕಾರಿಗಳ ಸಪೋರ್ಟಿಂದ ಅಂತ ಕೇಳ್ಪಟ್ಟಿದ್ದೇನೆ. ಇದಕ್ಕೆ ಬಹುತೇಕ ಅಧಿಕಾರಿಗಳು ಹಣದಾಸೆಗಾಗಿ ಸಪೋರ್ಟ್ ಮಾಡ್ತಿದ್ದಾರಂತೆ ರಾಜ್ಯದಲ್ಲಿ. ಇದು ಕೂಡ ಒಂದು ವಿಂಗಿದೆ. ಹೀಗಾಗಿ ಓದಿರ್ತಕ್ಕಂಥ ಮಕ್ಕಳು, ಜಾಣ ಮಕ್ಕಳು ಇಲ್ಲೇ ಉಳಿದು ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಹೊಂದಿದಂಥವರು ಇವತ್ತು ಸರ್ಕಾರಿ ಕೆಲಸದಲ್ಲಿ ಬಹುತೇಕ ಜನರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದೆ. ಈಗ ನಿಮ್ಗೆ ತಾಜಾ ಉದಾಹರಣೆ ಏನಂದರೆ, ಮೊನ್ನೆ ನಮ್ಮ ಒಂದು ಅರಣ್ಯ ಇಲಾಖೆಯವರು, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ನೇಮಕಾತಿ ಪ್ರಾಧಿಕಾರ ಕಲಬುರಗಿ ವೃತ್ತದಿಂದ ಈ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬ್ಯಾಕ್ಲಾಗ್ ಹುದ್ದೆಗಳು 23 ಈ ಒಂದು ಸರ್ಕಲ್ಗಾಗಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ 2023-24 ಸಾಲಿನಲ್ಲಿ ಕರೆದರು. ಆ ಒಂದು ಅರ್ಜಿ ಹೆಂಗೆ ಸಲ್ಲಿಸಬೇಕಾಗಿತ್ತು? ಎಲ್ಲ ಆನ್ಲೈನ್ ಅಪ್ಲೋಡ್ ಮಾಡೋದು. ಸರ್ಟಿಫಿಕೇಟ್ ಯಾರೂ ಕೂಡ ಆಗಿಲ್ಲ, ಆನ್ಲೈನ್ ಅಪ್ಲೋಡ್ ಮಾಡಿದ್ರು. ಅದ್ರ ಪ್ರಕಾರ ಏನು ಮಾರ್ಕ್ಸ್ ಇತ್ತು, ಸಿಲೆಕ್ಷನ್ ಆದವ್ರು ಯಾರು? ಬೀರಪ್ಪ ತಂದಿ ಶಿವಪುತ್ರ. ಬೀರಪ್ಪ ತಂದಿ ಶಿವಪುತ್ರ ಅಂತಕ್ಕಂಥ ಒಬ್ಬ ಆರೋಪಿತನಾಗಿರ್ತಕ್ಕಂಥ ಒಬ್ಬ ಏನು ಕ್ಯಾಂಡಿಡೇಟ್ ಇದ್ದಾನೆ, ಇವನು ರಿಯಲಿ ಇವನು ಮಾರ್ಕ್ಸು 318. ಆದರೆ ಇವನು ಅಲ್ಲಿ ಜೆರಾಕ್ಸ್ ನೀಡಿರ್ತಕ್ಕಂಥದ್ದು, ಅಪ್ಲೋಡ್ ಮಾಡಿರ್ತಕ್ಕಂಥದ್ದು 605 ಮಾರ್ಕ್ಸನ್ನು ಈತ ಅಂಥ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದ್ದ. ನೇರವಾಗಿ ಸಿಲೆಕ್ಷನ್ ಆಗಿಬಿಟ್ಟ ಮೇಲೆ ಅವರಿಗೆ ವೆರಿಫಿಕೇಷನ್ ಕರೆದ್ರು. ಎಲ್ಲ ವಿಂಗ್ಗಳಿರ್ತವೆ. ಈಗ ಈ ನೇಮಕಾತಿ ಪ್ರಾಧಿಕಾರಿ ಏನಿದ್ದಾರಲ್ಲ, ಅವರಿಗಿಂತಲೂ ಕೆಳಗೆ ಬಹಳ ಪರಿಶೀಲನೆಯನ್ನು ನಡೆಸಿ ಅದಕ್ಕೆ ಓಕೆ ಎಂದು ಅದರ ಚೀಫ್ ಏನಿದ್ದಾರೆ ನೇಮಕಾತಿ, ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಈ ಬೀರಪ್ಪನು ಕೂಡ ಓಕೆ ಇದೆ ಅಂತೇಳಿ ಕಳಿಸಿದ್ರು. ಎಲ್ಲರೂ ಓಕೆ ಅಂದಮೇಲೆ ಹೆಚ್ಚಿಗೆ ಇವರು ನೋಡಲಿಲ್ಲ. ಯಾಕಂದರೆ ತಮ್ಮ ಸಬಾರ್ಡಿನೇಟಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ವಿಶ್ವಾಸ ಇರ್ತದೆ. ಎಲ್ಲೋ ಬಹುಶಃ ಯಾವುದೋ ಕಣ್ತಪ್ಪಿನಿಂದ ಇದರ ನೇಮಕಾತಿ ಪ್ರಾಧಿಕಾರಿ ಏನು ಮಾಡಿದರು, ಓಕೆ ಅಂದ್ಬಿಟ್ರು. ಆರ್ಡ್ರ್ ಇಶ್ಯೂ ಆಯಿತು. ಇಶ್ಯೂ ಆದಮೇಲೆ ಗುಸುಗುಸು ಬಂತು. ಏನು ಬಂತು? ಬೀರಪ್ಪ ಅಂತಕ್ಕಂಥ ಫೇಕ್ ಹಚ್ಚಿದ್ದಾನೆ. ತಕ್ಷಣ ಅಲರ್ಟ್ ಆಗಿರ್ತಕ್ಕಂಥ ಏನು ನೇಮಕಾತಿ ಪ್ರಾಧಿಕಾರ ಏನಿದ್ದಾರೆ, ಶ್ರೀ ಸುಮಿತ್ ಕುಮಾರ್ ಪಾಟೀಲ್ ಸಾಹೇಬರು, DFO ಕಲಬುರಗಿಯವರು, ಇದನ್ನು ಮತ್ತೆ ಮರುಪರಿಶೀಲನೆಗೆ ಹಾಕಿದರೆ SLC ಬೋರ್ಡಿಗೆ ಮೊದಲೇ ಬರೆದಿದ್ದಾರೆ, ಓಕೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಮಜಾ ಅದ ಇದ್ರಾಗಂದ್ರೆ, ಅಥೆಂಟಿಕೇಟೆಡ್ ಕೊಟ್ಟಾರ SLC ಬೋರ್ಡ್ನವರು. ಆದರೆ ಮಾರ್ಕ್ಸ್ 318 ಬರ್ದಾರ. 605 ಮಾರ್ಕ್ಸ್ ಕಾರ್ಡ್ ಇವ್ರು ಕಳಿಸಿದಾಗ ಇದು ಈ ಸರಿ ಇಲ್ಲ ಅಂತ ಬರೀಬೇಕಾಗಿತ್ತು ಅವರು. ಅಲ್ಲಿ ಏನು ಜಾದು ಮಾಡ್ಯಾರೋ ಬೀರಪ್ಪಣ್ಣವ್ರು ಗೊತ್ತಿಲ್ಲ. ಆನಂತರ 318 ಮಾರ್ಕ್ಸ್ ಹಾಕಿ ಅಥೆಂಟಿಕೇಟೆಡ್ ಬರ್ದಾರ ಅಂತೇಳಿ ಫಾರೆಸ್ಟ್ ಇಲಾಖೆಯಲ್ಲಿ ಏನು ನೇಮಕಾತಿ ಪ್ರಾಧಿಕಾರದ ಕೆಳಗಡೆ ಏನು ಕೆಲಸ ಮಾಡ್ತಾರಲ್ಲ ಪರಿಶೀಲಕರು, ಅವರು ಕೂಡ 318 ನೋಡಲೇ ಇಲ್ಲ. ಈ ಮಾರ್ಕ್ಸ್ ಕಾರ್ಡು ಏನು ಫೇಕ್ ಇದೆನೋ, ಏನು ಜೆರಾಕ್ಸಲ್ಲೇ ಹಾಗೆ ಮಾಡಿದ್ದಾರೋ, ಅಥವಾ ಯಾವುದಾದರೂ ಒಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಡ್ತಕ್ಕಂಥ ಟೀಮ್ನಿಂದ ಮಾರ್ಕ್ಸ್ ಕಾರ್ಡ್ ಬಂದಿದನೋ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಇಲಾಖೆಗಳು ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಈಗ FIR ಆಗಿದೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ವಲಯ ಅರಣ್ಯ ಅಧಿಕಾರಿಗಳು ಕಲಬುರಗಿಯವರು ಒಂದು ಕಂಪ್ಲೇಂಟ್ ಕೊಟ್ಟು FIR ದಾಖಲಾಗಿದೆ. ಈಗ ಪೊಲೀಸರ ಕೆಲಸ, ಪೊಲೀಸರು ನಿರ್ದಾಕ್ಷಿಣ್ಯ ಯಾವುದೇ ಆಮಿಷಕ್ಕೆ ಒಳಗಾಗದೇ ಪರಿಶ್ರಮ ಪಟ್ಟು ಪರಿಶೀಲಿಸಿದರೆ ಈ ಗುಂಪನ್ನು ಪತ್ತೆ ಹಚ್ಚಬಹುದು. ಯಾವುದು? ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಡ್ತಕ್ಕಂಥ ಗುಂಪನ್ನು ಪತ್ತೆ ಹಚ್ಚಬಹುದು. ಒಂದು ವೇಳೆ ಪತ್ತೆ ಹಚ್ಚದೆ ಬಿಟ್ಟಿದರೆ
ಈ ಫೇಕ್ ಮಾರ್ಕ್ಸ್ ಕಾರ್ಡ್ ಕಂಪ್ನಿ ಸಾಕಷ್ಟು ನೌಕರಿಗಳನ್ನು ಪಡೆದುಕೊಂಡು ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸರ್ಕಾರ ಇದರ ಬಗ್ಗೆ ತೀಕ್ಷ್ಣವಾಗಿ ಗಮನ ಹರಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ. ನಮಸ್ತೆ. ಮೊನ್ನೆ ನೇಮಕಾತಿ ಮಾಡಿಕೊಂಡ್ರೆ ಫಾರೆಸ್ಟ್ ವಾಚರ್, ಅದರಲ್ಲಿ ಒಬ್ಬರು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಹಚ್ಚಿ ಸೆಲೆಕ್ಷನ್ ಆಗಿದ್ದರು ಅಂತ ಕೇಳ್ಪಟ್ಟಿದ್ದೇನೆ. ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ ಅಂತ ನಾನು ವಿನಂತಿ ಮಾಡ್ಬೋದು. ಈಗ ನಮ್ಮ ಕಲಬುರಗಿ ಸರ್ಕಲ್ ಇರುತ್ತೆ, ಅದರಲ್ಲಿ 4 ಜಿಲ್ಲೆಗಳು ಬರ್ತಾರೆ. ಅದಕ್ಕೆ 23 ಫಾರೆಸ್ಟ್ ವಾಚರ್ ಪೋಸ್ಟ್ಗೆ ನೇಮಕಾತಿದ್ದು ಅಪಾಯಿಂಟ್ಮೆಂಟ್ ಇತ್ತು ಪ್ರೋಸೆಸ್ ಇತ್ತು. ಅದರಲ್ಲಿ ಇವರೊಬ್ಬ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಪ್ರೊಸೀಜರ್ಲಿ ಏನಿರುತ್ತೆ, ಅವರು ಆನ್ಲೈನ್ ಅಪ್ಲೈ ಮಾಡ್ತಾರೆ. ಆನ್ಲೈನ್ ಅಪ್ಲೈ ಮಾಡಿದ ಮೇಲೆ ಅವರೆಲ್ಲ ಲಿಂಕಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ನೋಡಿಕೊಂಡು ನಾವು 1:20 ಲಿಸ್ಟ್ ಮಾಡ್ತೀವಿ. ಲಿಸ್ಟ್ ಮಾಡಿದ ಮೇಲೆ ಫಿಸಿಕಲ್ ಮಾಡ್ತೀವಿ ನಾವು ಅವ್ರದ್ದು. ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ಒಂದು ಏನಂದರೆ ಅವ್ರದ್ದು ಇದು ಬಂದಿದೆ ಡಾಕ್ಯುಮೆಂಟ್ಸ್. ನಾವೆಲ್ಲ ಬೇರೆ ಬೇರೆ ಟೀಮ್ ಇತ್ತು, ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಇತ್ತು ಈ ಥರ ಮಾಡೋದಂತ. ಈಗ ನಾವು ನೋಡುವಾಗ ಏನಾಯಿತು, ಅವರು ಜೆರಾಕ್ಸ್ ತಂದಿದ್ರು. ಜೆರಾಕ್ಸಲ್ಲಿ ಇದು ಅಂದರೆ ಒಂದು ಮೆಡಿಕಲ್ ಆಫೀಸರ್ದು ಅಟೆಸ್ಟ್ ಮಾಡ್ಕೊಂಡು ಬಂದಿದ್ರು. ಸೊ ಅಟೆಸ್ಟೇಷನ್ ಇದೆ ಅಂತ. ಸೊ ಅವಾಗ ಏನಾಯಿತು, ಅಟೆಸ್ಟೆಡ್ ಇದೆ, ಒರಿಜಿನಲ್ ಅಂದ್ರೆ ಅಟ್ಲೀಸ್ಟ್ ಅಟೆಸ್ಟೆಡ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ದೀವಿ. ದೆನ್ ಅದು ವೆರಿಫಿಕೇಷನ್ಗೆ ಕಳಿಸಿದ್ವಿ. ಯಾಕಂದರೆ ನಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇರಲಿ, ಕಲ್ಯಾಣ ಕರ್ನಾಟಕದ ಸರ್ಟಿಫಿಕೇಟ್ ಇದೆ, SSLCದು ಇದೆ, 3-4 ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು, ರೂರಲ್ದು ಸರ್ಟಿಫಿಕೇಟ್ಸ್ ಇತ್ತು, ಇವೆಲ್ಲ ಕಳಿಸಿದ್ದೀವಿ. 23 ಜನದ್ದು ನಾವು SSLCಗೆ ಇದು ಆಗಿದೆ, ಅಪ್ಲೋಡ್ ಮಾಡಿದ್ದೀವಿ, SSL ಬೋರ್ಡ್ಗೆ ಕಳಿಸಿದ್ದೀವಿ. ಆವಾಗ ಇದು ಏನು ಜೆರಾಕ್ಸ್ ಇತ್ತು ಅವ್ರ ಕಡೆ, ಅದೇನು ಕೊಟ್ಟಿದ್ರು ಅದೇ ಅಪ್ಲೋಡ್ ಆಗಿದೆ. ಅವ್ರ ಕಡೆಯಿಂದ ರಿಪೋರ್ಟ್ ಬಂತು. 23 ಜನದ್ದು ಒಂದರಲ್ಲಿ ಬಂದಿದೆ. ಅದರಲ್ಲಿ ಏನು ಬಂತು, ಸಪೋಸ್ ಇಲ್ಲಿ ಹೆಸರು ಇದೆ ಬೀರಪ್ಪ ಅಂತ, ಅವ್ರದ್ದು ಅಂದರೆ 1 to 23. ಮತ್ತೆ ನೆಕ್ಸ್ಟ್ ಕಾಲಮ್ ಅಲ್ಲಿ ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಕಾಲಮ್ ಅಲ್ಲಿ ಇದು ಏನು ನಂಬರ್ ಇರುತ್ತಲ್ಲ ಸರ್ಟಿಫಿಕೇಟ್ ಅದು, ನೆಕ್ಸ್ಟ್ ಕಾಲಮ್ ಅಲ್ಲಿ ಮಾರ್ಕ್ಸ್, ಅಂಡ್ 5th 6th ಕಾಲಮ್ ಅಲ್ಲಿ ಶರ ಇತ್ತು. ಸೊ 5th ಕಾಲಮ್ ಅಲ್ಲಿ ಏನಿದೆ ಅಥೆಂಟಿಕ್ ಅಂತ ಬಂದಿದೆ SLC ಬೋರ್ಡ್ ಕಡೆಯಿಂದ. 6th ಕಾಲಮ್ ಅಲ್ಲಿ ಕಂಟೆಂಟ್ಸ್ ಆಫ್ ಮಾರ್ಕ್ಸ್ ಆರ್ ವೆರಿಫೈಡ್ ಅಂಡ್ ಫೌಂಡ್ ವೆರಿಫೈಡ್ ಅಂತ ಬಂದಿದೆ. ಬಟ್ ಮಾರ್ಕ್ಸ್ ಕಾಲಮ್ ಅಲ್ಲಿ ಅವರು 318 ಹಾಕಿದ್ರು. ಇವ್ರದ್ದು ಏನು 605 ಇತ್ತು, ಬಟ್ ಅವರು 318 ಹಾಕಿದ್ರು. ನಾವೀಗ ಮಿಸ್ಟೇಕ್ ಏನಾಗಿದೆ, 318 ನೋಡಿಲ್ಲ ಯಾರು. ಅಥೆಂಟಿಕೇಟ್ ಇದೆ, ಅಥೆಂಟಿಕೇಟ್ ಆಗ ಬಂದಿದೆ ಅಂತ ಇದು ಎಲ್ಲ ನೋಡಿಕೊಂಡು ಫೈಲ್ ಪುಟಪ್ ಆಗಿದೆ. ಸೊ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದೀವಿ ಅವರಿಗೆ. ಅಪಾಯಿಂಟ್ಮೆಂಟ್ ಲೆಟರ್ಲಿ ಕಂಡೀಷನ್ ಇರುತ್ತೆ, ಪ್ರೊಬೇಷನ್ ಅಲ್ಲಿ ಏನಾದರೂ ಇದು ಸಿಕ್ಕಿದ್ರೆ, ಯಾಕಂದ್ರೆ ಪ್ರೊಬೇಷನ್ ಪೀರಿಯಡ್ 8-9 ತಿಂಗಳು ಇರುತ್ತೆ. ಈಗ ಅವರು ಬೀದರಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ಸೊ ಲಾಸ್ಟ್ ಒಂದು 15 days ಬಿಫೋರ್ ಸರ್ಕಲ್ ಆಫೀಸ್ ಅಂತ ನಮಗೆ ಇದು ಬಂದಿದೆ ಇನ್ಫಾರ್ಮೇಶನ್, ಈ ಥರ ಬೀರಪ್ಪದು ಈ ಥರ ಬರ್ತಾ ಇದೆ ನಮಗೆ ಇನ್ಫಾರ್ಮೇಶನ್, ನೀವು ಮತ್ತೆ ಕ್ರಾಸ್ ಚೆಕ್ ಮಾಡಿ. ಕ್ರಾಸ್ ಚೆಕ್ ಮಾಡುವಾಗ ದೆನ್ ನಾವು ಮತ್ತೆ ಕೇಳಿದ್ವಿ, ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ, ಈ ಥರ ಇದೆ ಅಪ್ಪ ನಿಮ್ದು ಏನಿದೆ. ಆವಾಗ ಅವನು ಬಂದು ಒಪ್ಕೊಂಡಿದ್ದಾನೆ, ಅಂದರೆ ನಂದು ತಪ್ಪಿದೆ, ನಾನು ಎಡಿಟ್ ಮಾಡಿ ಇದು ಮಾಡಿದ್ದೀನಿ ಅಂತ. ಸೊ ನಾವು ಈ ಒಂದು SLC ಬೋರ್ಡ್ಗೆ ಕೂಡ ಮತ್ತೆ ಹೋಗಿದ್ದೀವಿ, ಪರ್ಸನಲಿ ಭೇಟಿಯಾಗಿ ನಮ್ಮವರು ಬಂದಿದ್ರು ಏನಿದೆ ಅಂತ. ಅವ್ರನ್ನ ಅದೇ ಹೇಳಿದ್ರು, ಅಂದರೆ ಇದು 318 ಇದೆ, 605 ಇಲ್ಲ. ಇವನ್ ನಾವೇ ಮಾಡುವಾಗ ನಮ್ಮಿಂದನೂ ಓವರ್ ಸೈಟ್ ತಪ್ಪಾಗಿ ಬಂದಿದೆ, ಬೋರ್ಡ್ ಅವ್ರದ್ದು ಕೂಡ ತಪ್ಪಾಗಿದೆ. ಯಾಕಂದ್ರೆ ಅವರು ಕಂಟೆಂಟ್ಸ್ ವೆರಿಫೈ ಮಾಡಿ ಸರಿ ಇದೆ ಅಂತ ಹೇಳಿದ್ರು, ಅದನ್ನು ಇದು ಬಂದಿದೆ. ಸೊ ಬೈ ಪ್ರೊಸೀಜರ್ ನಾವೇನ್ ಮಾಡಿದೀವಿ, ಅವ್ರದ್ದು ಫಸ್ಟ್ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದೀವಿ. ಯಾಕಂದ್ರೆ ಇನ್ಎಲಿಜಿಬಲ್, ಫ್ರಾಡ್ನು ಮಾಡಿದಾನೆ, 318ಗೆ ಇಲಿಜಿಬಲ್ ಇಲ್ಲ ಅವನು. ಸೊ ಅದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗಿದೆ. ತಕ್ಷಣ ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ, ಯಾಕಂದ್ರೆ ಇಟ್ಸ್ ಅ ಫ್ರಾಡ್ ಅಂಡ್ ರಿಮೈನಿಂಗ್ ಪಾರ್ಟ್ ಇಸ್ ಅ ಮಿಸ್ಟೇಕ್. ಈಗ ನಮ್ಮ ಆಫೀಸಲ್ಲಿ ಮಿಸ್ಟೇಕ್ ಇದೆ, ಮಿಸ್ಟೇಕ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ವೆರಿಫೈ ಮಾಡಬೇಕಿತ್ತು. ಸರ್, ಆ ವಿಂಗಿನ ಚೀಫ್ ಯಾರು ಇದ್ರಲ್ಲಿ ಯಾರು ವೆರಿಫೈ ವಿಂಗಿಂದು? ವೆರಿಫೈದು ಏನಿತ್ತು, ಸರ್ಕಲ್ ಆಫೀಸ್ ಇಂದ ವೆರಿಫಿಕೇಶನ್ ಆಗಿ 2 ಸತಿ ವೆರಿಫಿಕೇಶನ್ ಆಗುತ್ತೆ. ಒಂದ್ಸತಿ ಸರ್ಕಲ್ ಆಫೀಸ್ ಇಂದ, ಮತ್ತೆ ಇಲ್ಲಿ ಡಿವಿಷನ್. ಸೊ ಆ ಡಿವಿಷನ್ ಅವನು ಇನ್ ಕಡೆ ಬಂದಿದ್ದ ಅಂದ್ರೆ ನಾನೇ ಚೀಫ್ ಅದಕ್ಕೆ. ಅಂದ್ರೆ ನಿಮ್ದು ಕಣ್ ತಪ್ಪಿಗಿದೆ. ಅದೇ ಇದೆ, ನಾನೇ ಚೀಫ್. ಅಂದ್ರೆ ಇದು ಮಿಸ್ಟೇಕ್, ಇದರಲ್ಲಿ ಮತ್ತೆ ಹೈಡ್ ಮಾಡೋದೇನು. ಒಂದ್ ಸೆಕೆಂಡ್ ನಾನು ಕೇಳ್ತಾ ಇರೋದು, ನೀವು ಕೆಲವೊಬ್ಬರಿಗೆ ಕೆಲವೊಂದು ಜವಾಬ್ದಾರಿಯನ್ನ ಈ ಕಚೇರಿಯಲ್ಲಿ ವಹಿಸಿರ್ತೀರಿ, ಅವರು ಕರೆಕ್ಟ್ ಮಾಡಿರ್ತಾರೆ ಅನ್ನೋ ನಂಬಿಕೆ ಮೇಲೆ ನಿಮ್ಗೆ ಓವರ್ ಸೈಟ್ ಆಗಿರುತ್ತೆ. ಅದೇ ಅದೇ ಅದರದ್ದು ಚೀಫ್ ಯಾರಿದ್ರು ಇಲ್ಲಿ? ಆತರ ನಮ್ಮ ಆಫೀಸಲ್ಲಿ ಇಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ ಇರುತ್ತೆ. ಇಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ ಅವರು ನೋಡ್ಬೇಕಾಗುತ್ತೆ. ಅವರು ನೋಡುವಾಗ ನೋಡಿಲ್ಲ ಸರಿಯಾಗಿ. ಸೊ ಅದೇ
ಮಿಸ್ಟೇಕ್ ಇದೆ. ಈಗ ಅವ್ರ ಮೇಲೆ ಏನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿರಿ? ಅವ್ರು ನಾವು ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮಾಡ್ತಾ ಅಲ್ಲ, ಇದ್ದೀವಿ. ಇವ್ರದಾಯ್ತ್ರಿ. ಬಟ್ ಮಿಸ್ಯೂಸ್ ಮಾಡೋದು ಇದ್ದಾನಲ್ಲ, 420 ಇದ್ದಾನಲ್ಲ, ಅವ್ರು ಕ್ರಿಮಿನಲ್ ಕೇಸ್ ಆಗಿದೆ. ಅರೆಸ್ಟ್ ಮಾಡಿದಾರೆ ಈಗ? ಅರೆಸ್ಟ್ ಇಲ್ಲ, ಬಟ್ ನಮ್ದು ಇದು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದಾರೆ. ನಮ್ಮ ಆಫೀಸಲ್ಲಿ ಯಾರಿದಾರಲ್ಲ ಅವ್ರದ್ದೇ ಇದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ನಿನ್ನೆ ಅಲ್ಲ, ಇವತ್ತು ಬುಧವಾರ ತಾನೆ, ಸೋಮವಾರ ತಗೊಂಡು. ಅಂತೂ ಈಗ ನೀವು ಆ ಮಾರ್ಕ್ಸ್ ಕಾರ್ಡ್ ಎಲ್ಲಿ ಪತ್ತೆ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ರಿ? ಎಲ್ಲಿಂದ ಆಯ್ತದು? ಅದೇ ಆಯ್ತು. ಅದು ಒಂದು ಇದೆ, ಯಾಕಂದ್ರೆ ನಾವು ಹೇಳಿಕೆ ಸಮಯದಲ್ಲಿ ಕೇಳಿದೀವಿ ಅವರಿಗೆ, ಬಟ್ ಅವ್ರದ್ದು ಏನು ಹೇಳಿಲ್ಲ. ಈಗ ಪೊಲೀಸ್ನವರಿಗೇನು ನಾವು ಅದೇ ಕಂಪ್ಲೇಂಟ್ ಮಾಡಿ, ಬಟ್ ಒರಿಜಿನಲ್ ಯಾರಿದ್ರೆ ಅದನ್ನು ನೋಡ್ತಾ ಇದ್ದೀವಿ. ಓಕೆ.